ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 5 ಆಗಸ್ಟ್ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,428.95, 210 ಪಿಟಿಎಸ್, 0.27% ಕುಸಿದಿದೆ. ಅತಿ ಹೆಚ್ಚು ಲಾಭ. ಟ್ರೆಂಚ್ 1.89% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ರಿಲಯನ್ಸ್ 2.13% ಕುಸಿದಿದೆ. ನಿಫ್ಟಿ 50 ಇಂದು 24,614.900.64% ಆಗಿದೆ. -0.64% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಕುಸಿಯುತ್ತಿರುವ ರೂಪಾಯಿ ಬೆಂಬಲಿಸಲು ಅನಿವಾಸಿ ಭಾರತೀಯರಿಂದ $40 ಶತಕೋಟಿ ಸಂಗ್ರಹಿಸಿದ ಭಾರತ. ಕುಸಿಯುತ್ತಿರುವ ರೂಪಾಯಿಯನ್ನು ಬೆಂಬಲಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅನಿವಾಸಿ ಭಾರತೀಯರ ಉಳಿತಾಯವನ್ನು ಮರಳಿ ತರಲು ನಡೆಸಿದ ಅಪರೂಪದ ಪ್ರಯತ್ನಕ್ಕೆ ನಿರೀಕ್ಷೆಗಿಂತ ಹೆಚ್ಚಿನ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಉಪಕ್ರಮವು ದೇಶೀಯ ಕರೆನ್ಸಿಯನ್ನು ಬಲಪಡಿಸಲು $40 ಶತಕೋಟಿ ಹಣವನ್ನು ಯಶಸ್ವಿಯಾಗಿ ಸಂಗ್ರಹಿಸಿದೆ. ಹಾರ್ಮುಜ್ ಒಪ್ಪಂದದ ಆಶಾವಾದದ ನಡುವೆ ಕಚ್ಚಾ ತೈಲ ಬೆಲೆಯಲ್ಲಿ 7% ಹೆಚ್ಚು ಕುಸಿತ. ರಾಜತಾಂತ್ರಿಕ ಪ್ರಗತಿಯು ಪ್ರಮುಖ ಹಡಗು ಮಾರ್ಗಗಳನ್ನು ಪುನಃ ತೆರೆಯುವ ಭರವಸೆಯನ್ನು ಮೂಡಿಸಿದ್ದರಿಂದ ಕಚ್ಚಾ ತೈಲವು ಕೊನೆಯದಾಗಿ ಪ್ರತಿ ಬ್ಯಾರೆಲ್ಗೆ $25 ಮತ್ತು 9 ಸೆಂಟ್ಗೆ ಮುಕ್ತಾಯಗೊಂಡು 7.51% ತೀವ್ರ ಕುಸಿತವನ್ನು ದಾಖಲಿಸಿದೆ. ಹಾರ್ಮುಜ್ ಒಪ್ಪಂದದ ಕಡೆಗೆ ಪ್ರಗತಿಯ ಲಕ್ಷಣಗಳಿಂದಾಗಿ ಇದು ಸತತ 3ನೇ ದಿನದ ಕುಸಿತವನ್ನು ವಿಸ್ತರಿಸಿದೆ. ಆರ್ಬಿಐ ನೀತಿ ನಿರ್ಧಾರಕ್ಕೂ ಮುನ್ನ ಕುಸಿತದೊಂದಿಗೆ ಮುಕ್ತಾಯಗೊಂಡ ಸೆನ್ಸೆಕ್ಸ್ ಮತ್ತು ನಿಫ್ಟಿ. ನಿನ್ನೆ ಸೆನ್ಸೆಕ್ಸ್ 0.27% ಕುಸಿದು 78,428.95ಕ್ಕೆ ಮುಕ್ತಾಯಗೊಂಡರೆ ನಿಫ್ಟಿ 50 0.64% ಕಳೆದುಕೊಂಡು 24,614.90ಕ್ಕೆ ಕೊನೆಗೊಂಡಿತು. ಇತ್ತೀಚಿನ ಗಳಿಕೆಯ ನಂತರ ದೇಶೀಯ ಮಾರುಕಟ್ಟೆಗಳಲ್ಲಿ ಲಾಭ ಗಳಿಕೆಯೂ ಕಂಡುಬಂದಿದ್ದು ಹೂಡಿಕೆದಾರರಲ್ಲಿ ಆತಂಕ ಮೂಡಿಸಿದೆ. ಬಿಎಸ್ಇ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ 62% ಏರಿಕೆ, ₹873 ಕೋಟಿಗೆ ತಲುಪಿದೆ. ಷೇರು ಮಾರುಕಟ್ಟೆಯ ತ್ರೈಮಾಸಿಕ ಕಾರ್ಯಕ್ಷಮತೆಯು ಬಲವಾದ ಆದಾಯದ ಬೆಳವಣಿಗೆಯನ್ನು ಪ್ರತಿಬಿಂಬಿಸಿದ್ದು ಒಟ್ಟು ಆದಾಯವೂ ಗಣನೀಯವಾಗಿ ಹೆಚ್ಚಾಗಿದೆ. ಬಲವಾದ ಆದಾಯದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನಿವ್ವಳ ಲಾಭವು ₹873 ಕೋಟಿಗೆ ಏರಿಕೆಯಾಗಿದೆ. ಯೆಮನ್ ಬಳಿ ಕ್ಷಿಪಣಿ ದಾಳಿಗೆ ತುತ್ತಾಗಿ ಮುಳುಗಿದ ಭಾರತೀಯ ಹಡಗು. ಸಿಬ್ಬಂದಿ ಸುರಕ್ಷಿತ. ಯೆಮನ್ ಜಲಪ್ರದೇಶದ ಬಳಿ ಉಡಾಯಿಸಲಾದ ಕ್ಷಿಪಣಿಯೊಂದು ಭಾರತೀಯ ಹಡಗನ್ನು ಮುಳುಗಿಸಿದೆ. ಆದರೆ ಎಲ್ಲಾ ನಾವಿಕರು ಸುರಕ್ಷಿತವಾಗಿದ್ದಾರೆ ಎಂದು ಭಾರತೀಯ ಸಚಿವರು ತಿಳಿಸಿದ್ದಾರೆ. ಈ ಘಟನೆಯು ಈ ಪ್ರದೇಶದಲ್ಲಿ ಹಡಗು ಸಂಚಾರಕ್ಕೆ ಇರುವ ನಿರಂತರ ಭದ್ರತಾ ಅಪಾಯಗಳನ್ನು ಎತ್ತಿ ತೋರಿಸುತ್ತದೆ. ಯುನೈಟೆಡ್ ಬ್ರೂವರೀಸ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ ಸುಮಾರು 10% ಕುಸಿತ. ಯುನೈಟೆಡ್ ಬ್ರೂವರೀಸ್ ತನ್ನ ಮೊದಲ ತ್ರೈಮಾಸಿಕ ನಿವ್ವಳ ಲಾಭದಲ್ಲಿ 9.6% ಕುಸಿತವನ್ನು ದಾಖಲಿಸಿದ್ದು ₹166 ಮತ್ತು 30 ಕೋಟಿಗೆ ಇಳಿಕೆಯಾಗಿದೆ. ಲಾಭದ ಕುಸಿತದ ಹೊರತಾಗಿಯೂ ಬೀರ್ ವಿಭಾಗವು 2 ಅಂಕಿ ಬೆಳವಣಿಗೆಯನ್ನು ಮುಂದುವರಿಸಿದೆ. ಆರ್ಬಿಐ ನೀತಿ ನಿರ್ಧಾರಕ್ಕೂ ಮುನ್ನ $, ಎದುರು ಸ್ಥಿರವಾಗಿರುವ ರೂಪಾಯಿ. ಜಾಗತಿಕ ಸಂಕೇತಗಳ ನಡುವೆ ಯುಎಸ್ಡಿ ಐಎನ್ಆರ್ ವಿನಿಮಯ ದರವು ಕೊನೆಯದಾಗಿ 0.04% ಅಲ್ಪ ಏರಿಕೆಯೊಂದಿಗೆ 95.37 ಗೆ ಮುಕ್ತಾಯಗೊಂಡಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹಣಕಾಸು ನೀತಿ ನಿರ್ಧಾರದ ಮುನ್ನೆಚ್ಚರಿಕೆ ವಹಿಸಿರುವುದರಿಂದ ರೂಪಾಯಿ ಮೌಲ್ಯವು ಬಹುತೇಕ ಸ್ಥಿರವಾಗಿದೆ. ಐಪಿಒಗೂ ಮುನ್ನ ಆನ್ಕರ್ ಹೂಡಿಕೆದಾರರಿಂದ ₹128 ಕೋಟಿ ಸಂಗ್ರಹಿಸಿದ ಆರ್ಡಿ ಇಂಡಸ್ಟ್ರೀಸ್ ಕಂಪನಿಯು ತನ್ನ ಸಾರ್ವಜನಿಕ ಕೊಡುಗೆಗೆ ಮುಂಚಿತವಾಗಿ ಆನ್ಕರ್ ಹೂಡಿಕೆದಾರರಿಗೆ ತಲಾ ₹53 ರಂತೆ 2.41 ಕೋಟಿ ಇಕ್ವಿಟಿ ಷೇರುಗಳನ್ನು ಹಂಚಿಕೆ ಮಾಡಿದೆ. ಈ ಯಶಸ್ವಿ ನಿಧಿ ಸಂಗ್ರಹಣೆಯು ಮುಂಬರುವ ಐಪಿಒಗೆ ಧನಾತ್ಮಕ ಮುನ್ನುಡಿ ಬರೆದಿದೆ. ಚೊಚ್ಚಲ ಫಲಿತಾಂಶದಲ್ಲಿ ಸ್ಪೇಸ್ಎಕ್ಸ್ ತ್ರೈಮಾಸಿಕ ಆದಾಯ 92% ಭಾರೀ ಏರಿಕೆ. ಸ್ಪೇಸ್ಎಕ್ಸ್ ತನ್ನ ಚೊಚ್ಚಲ ಹಣಕಾಸು ಫಲಿತಾಂಶಗಳಲ್ಲಿ ಇತ್ತೀಚಿನ ತ್ರೈಮಾಸಿಕದಲ್ಲಿ ಆದಾಯದಲ್ಲಿ 92% ಪ್ರಭಾವಶಾಲಿ ಹೆಚ್ಚಳವನ್ನು ಪ್ರಕಟಿಸಿದೆ. ಈ ಬೆಳವಣಿಗೆಯು ಪ್ರಮುಖವಾಗಿ ಅದರ ಸ್ಟಾರ್ಲಿಂಕ್ ಉಪಗ್ರಹ ಇಂಟರ್ನೆಟ್ ವ್ಯವಹಾರದ ಬಲವಾದ ಪ್ರದರ್ಶನದಿಂದ ಪ್ರೇರಿತವಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಏರಿಕೆ. ಚಿನ್ನದ ಬೆಲೆಯು ಕೊನೆಯದಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ 0.52% ಏರಿಕೆಯಾಗಿ $4,129 ಮತ್ತು 40 ಸೆಂಟ್ಗೆ ಮುಕ್ತಾಯಗೊಂಡಿದೆ. ಇದೇ ವೇಳೆ ಬೆಳ್ಳಿ ಬೆಲೆಯು 1.37% ಹೆಚ್ಚಳವಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $59 ಮತ್ತು 72 ಸೆಂಟ್ಗೆ ಕೊನೆಗೊಂಡಿದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,129 ಮತ್ತು 40 ಸೆಂಟ್ 0.52% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,26,611 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.52% ಏರಿಕೆಯಾಗಿದೆ.
ಹಿಂದಿನ ಮುಕ್ತಾಯ $4,108 ಮತ್ತು 20 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $59 ಮತ್ತು 72 ಸೆಂಟ್ 1.37% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,831 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.37% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $58 ಮತ್ತು 91 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $75 ಮತ್ತು 9 ಸೆಂಟ್ 7.51% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 7.51% ಕುಸಿದಿದೆ. ಹಿಂದಿನ ಮುಕ್ತಾಯ $81 ಮತ್ತು 19 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 37 ಸೆಂಟ್ 0.04%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.04% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 33 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.